ಸೊ ನಮಸ್ಕಾರ ಕರ್ನಾಟಕ, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇವರಿಬ್ಬರಲ್ಲಿ ನನ್ನ ಬಗ್ಗೆ ಯಾರಿಗೆ ಎಷ್ಟು ಚೆನ್ನಾಗಿ ಗೊತ್ತು ಅಂತ ತಿಳ್ಕೊಳ್ಳೋಣ. 25 ಕ್ವಶನ್ ರೆಡಿ ಮಾಡಿದ್ದೀನಿ. ಸೊ ಬನ್ನಿ, ನಿಮಗೂ ಎಂಟರ್ಟೈನ್ಮೆಂಟ್ ಆಗಬೇಕು. ಸೊ ಓಕೆ, ಬನ್ನಿ ಆಡ್ಸೋಣ. ಸೊ ಫಸ್ಟ್ ಕ್ವಶನ್ ಕೇಳೋಣ ಇವಾಗ. ನನ್ನ ಫೇವ್ರೆಟ್ ಕನ್ನಡ ಮೂವಿ ಯಾವುದು? ಯಾರು ಕೇಳ್ತಾ ಇದೀಯಾ? ಇಬ್ರಲ್ಲಿ ಯಾರಾದ್ರು? ಮಾಣಿಕ್ಯ ಸುದೀಪ್ ಮೂವಿ ನಲ್ಲ. ಸೊ ಇಬ್ರು ರಾಂಗು. ಗೊತ್ತಿದ್ರೆ ನೀವು ಕಮೆಂಟಲ್ಲಿ ಆನ್ಸರ್ ಮಾಡಿ. ನೆಕ್ಸ್ಟು, ನನ್ನ ಕನ್ನಡ ಟಾಪ್ 3 ಆ್ಯಕ್ಟರ್ಸ್ ಯಾರು ಇಷ್ಟಪಡ್ತೀನಿ ಜಾಸ್ತಿ? ಕನ್ನಡ ಟಾಪ್ 3 ಆ್ಯಕ್ಟರ್ಸು ಯಾರನ್ನ ಇಷ್ಟಪಡ್ತೀನಿ ಜಾಸ್ತಿ ಕನ್ನಡದಲ್ಲ? ಎಸ್. ಸುದೀಪ್, ಹಾಂ ದರ್ಶನ್, ಹಾಂ. ಯಶ್. ಸುದೀಪ್, ದರ್ಶನ್, ಪುನೀತ್ ರಾಜ್ಕುಮಾರ್. ಸೊ ಇಬ್ಬರಲ್ಲಿ ಯಾರಿಗೆ ಪಾಯಿಂಟ್ ಅಂದರೆ ನಮ್ಮಗೆ. ಸೊ ನಮ್ಮಗೆ 1 ಪಾಯಿಂಟು. ಪ್ರಜ್ವಲ್ ರಾಂಗ್ ಆನ್ಸರು. ಅಂದರೆ ಪುನೀತ್ ರಾಜ್ಕುಮಾರ್ ಇಷ್ಟ, ಬಟ್ ನನಗೆ ಆರ್ಡರ್ ಆಗಿ ಕರೆಕ್ಟಾಗಿ ಹೇಳಿದ್ದು ನಮ್ಮಮ್ಮ. ನನ್ನ ಫೇವ್ರೆಟ್ ಕನ್ನಡ ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಯಾರು? ರೋಹನ್ ರಾಜ್. ಶ್ಯಾಮ್ ಸಮೀರ್. ಸೊ ಇಬ್ಬರಲ್ಲಿ ಯಾರು ಆನ್ಸರ್ ಕರೆಕ್ಟಾಗಿ ಹೇಳಿದ್ದಾರೆ ಅಂದರೆ ಪ್ರಜ್ವಲ್ಲು. ಸೊ ನಮ್ಮ ರಾಂಗ್ ಆನ್ಸರು. ನನಗೆ ಸ್ಯಾಮ್ ಸಮೀರ್ ಇಷ್ಟನೇ, ಬಟ್ ಇಷ್ಟ ಇಲ್ಲ ಅಂತ ಅಲ್ಲ. ನನಗೆ ಅಂದರೆ ನಾನು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಈ ಥರ ಮಾಡಬೇಕು, ಈ ಥರ ಹೆಂಗೆ ಮಾಡೋದು ಅಂತ ಎಲ್ಲ ತಿಳ್ಕೊಂಡು ಅಂದರೆ ಗೊತ್ತಾಗಿದ್ದೆ, ಇಷ್ಟ ಆಗಿದ್ದು ವೀಡಿಯೋ ಮಾಡಬೇಕು ಅನಿಸಿದ್ದೆ ರೋಹನ್ ರಾಜು ಅವ್ರ ಕಡೆಯಿಂದ. ಸೊ ಮೊದಲು ರಾಕಿಂಗ್ ಸ್ಟಾರ್ ರೋಹನ್ ಅಂತ ಇತ್ತು, ಇವಾಗ ರೋಹನ್ ರಾಜ್ ಆಗಿದ್ದಾರೆ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ನು, ನನ್ನ ಫೇವ್ರೆಟ್ ಯೂಟ್ಯೂಬರ್ ಯಾರು? ಟಾಪ್ 3 ಯೂಟ್ಯೂಬರ್ಸ್ ಯಾರು? ಟಾಪ್ 3 3 ಹೇಳ್ಬೇಕಾ? ಅದೇ ಡಾಕ್ಟರ್ ಬ್ರೋ ಒಂದು, ಶ್ಯಾಮ್ ಸಮೀರ್, ಸಮೀರ್ MD. ಸೊ ಓಕೆ, ನೆಕ್ಸ್ಟ್. ಡಾಕ್ಟರ್ ಬ್ರೋ, ಹಾಂ, ಸಮೀರ್ MD, ಹಾಂ. ಮತ್ತೆ ರೋಹನ್ ರಾಜ್ದು ಇದೆಯಲ್ಲ, ರೋಹನ್ ರಾಜ್. ಸೊ ಇಬ್ಬರು ರಾಂಗ್ ಆನ್ಸರ್ ಇದ್ದಾರೆ. ಫಸ್ಟ್ 2 ಕರೆಕ್ಟು, ಸ್ಯಾಮ್ ಸಮೀರು ಮತ್ತು ಡಾಕ್ಟರ್ ಬ್ರೋ ಇಬ್ಬರು ಕರೆಕ್ಟು. ಇನ್ನೊಂದು ರಾಂಗ್ ಹೇಳಿದ್ದಾರೆ. ಇನ್ನೊಬ್ರು ಯಾರು ಅಂತ ನೀವೇ ಕಂಡುಹಿಡಿಯಿರಿ. ಇದು ಇಬ್ರಿಗೂ ಪಾಯಿಂಟ್ಸ್ ಇಲ್ಲ ಅಷ್ಟೇ. ನೆಕ್ಸ್ಟ್ ನನ್ನ ಫೇವ್ರೆಟ್ ಶೂ ಬ್ರ್ಯಾಂಡ್ ಯಾವುದು? ಅಂದರೆ ಸ್ಯಾಂಡಲ್ಸ್ ಆಗಲಿ, ಶೂಸ್ ಆಗಲಿ, ಯಾವ ಬ್ರ್ಯಾಂಡ್ ಜಾಸ್ತಿ ಇಷ್ಟಪಡ್ತೀನಿ? ನೈಕ್ ಇಲ್ಲ, ಅಡಿಡಾಸ, ಪೂಮಾ. ಕರೆಕ್ಟಾಗಿ ಒಂದು ಹೇಳಬೇಕು. ಪೂಮಾ. ಇಬ್ಬರಲ್ಲಿ ಯಾರು ಕರೆಕ್ಟಾಗಿ ಹೇಳಿದ್ದಾರೆ ಅಂದರೆ ಪ್ರಜ್ವಲ್ ಕರೆಕ್ಟಾಗಿ ಹೇಳಿದ್ದಾನೆ. ಸೊ ಪ್ರಜ್ವಲ್ಗೆ 1 ಪಾಯಿಂಟು. ನಮ್ಮ ರಾಂಗ್ ಹೇಳಿದ್ರು. ನಮ್ಮ ಯಾಕೆ ಹೆಂಗೆ ಹೇಳಿದ್ರು ಅಂದರೆ ನನ್ನ ಹತ್ರ ಸ್ಲಿಪ್ಪರ್ ಇರೋದು ನೈಕ್, ಅದಕ್ಕೋಸ್ಕರ ನೈಕ್ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್, ಫೇವ್ರೆಟ್ ಕನ್ನಡ ಸಾಂಗ್ ಯಾವುದು? ಓಲ್ಡ್ ಸಾಂಗ್. ಅಲ್ಲ, ಒಂದು ಕ್ಲೂ ಕೊಡ್ಬೇಕು ಯಾವ ಮೂವಿದು ಅಂತ. ಹಂಗೆಲ್ಲ ಕೊಟ್ರೆ ಎಲ್ಲ ಗೊತ್ತಾಗುತ್ತೆ. ಯಾವುದು ಹೀರೋ ಹೆಸರು ಇಲ್ಲ ಹೀರೋಯಿನ್ ಹೆಸರು? ಸರಿ, ಹೀರೋ ಹೆಸರಾ? ಸುದೀಪ್. ಎಸ್. ಸುದೀಪ್ ಓಲ್ಡ್ ಮೂವಿನ ಈ ರೀಸೆಂಟ್ ಬಂದಿರೋ ಮೂವಿನ? ಓಲ್ಡ್ ಮೂವಿ. ಓಲ್ಡ್ ಅಂದ್ರೆ ನಾವು ಟೀನೇಜ್ ಇರೋ ಮೂವಿನ? ಹೌದು ಹೌದು ಹೌದು. 90 ಕಿಡ್ಸ್ಗೆ ಇದಾಗಂತದ? 2000 ಮೇಲ ಅಥವಾ? ಅದೆಲ್ಲ ಹೇಳಕ್ಕಾಗಲ್ಲ, ಇಷ್ಟೊಂದೆಲ್ಲ ಕ್ಲೂ ಕೊಟ್ರೆ ಇದೇ ತರ. ಏನಾಗಲಿ ಅದೇ ತಾನೆ, ಮುಂದೆ ಸಾಗು. ನನ್ನ ಅನ್ಸಿಕೆ ಸ್ಪರ್ಶ ಮೂವಿ ಚಂದಕ್ಕಿಂತ ಚಂದ ನೀನೆ. ನೋ, ರಾಂಗ್ ಆನ್ಸರ್ಸ್. ಇಬ್ರು ರಾಂಗ್ ಹೇಳಿದ್ದಾರೆ. ಸೊ ಆನ್ಸರ್ ಏನಂತ ನೀವೇ ಗೆಸ್ ಮಾಡಿ, ನಾನು ಹೇಳಲ್ಲ. ಕಮೆಂಟಲ್ಲಿ ಕಮೆಂಟ್ ಮಾಡಿ. ಎಲ್ಲ ಅವರಿಗೆ ಹೇಳ್ಬಿಟ್ರೆ ಒಂದು ಹೇಳು, ನಿನ್ಗೆ ಆಯ್ತು ಯಾವ್ದು ಸಾಂಗ್ ಇಷ್ಟ? ಯಾವ ಸಾಂಗು? ಓ ಸೋನಾ ಸಾಂಗ್ ಇಷ್ಟ ನನಗೆ. ಅದ್ ಮತ್ತೆ ಅದಿಷ್ಟ, ಇನ್ನ ತುಂಬಾ ಇಷ್ಟ. ಓಕೆ, ನೆಕ್ಸ್ಟ್,
ಫೇವ್ರೆಟ್ ತೆಲುಗು ಸಾಂಗ್ ಯಾವುದು? ಆರ್ಯ ಮೂವಿದು ಯಾವುದು? ಏನು ಅದು ಅದೇನೋ ಗೊತ್ತಿಲ್ಲ. ಫೀಲ್ ಮೈ ಲವ್. ಫೀಲ್ ಮೈ ಲವ್. ಅದೇ ಇಲ್ಲ ಇಲ್ಲ, ಅದು ಬೇರೆ ಇದು ಬೇರೆ. ಒಟ್ನಲ್ಲಿ ಆನ್ಸರ್ ಕರೆಕ್ಟ್ ಆಗಿ ನಮ್ಮ ಏದೋ ಪ್ರಿಯರಾಗಂ ಅಂತ ಇದೆಯಲ್ಲ ಸಾಂಗು. ಸೊ ಆ ಸಾಂಗ್ ನನ್ನ ಫೇವ್ರೇಟ್. ನೆಕ್ಸ್ಟ್ ಫೇವ್ರೇಟ್ ಪ್ಲೇಸ್ ಯಾವುದು? ಪ್ಲೇಸ್. ಎಸ್. ಹೇಳ ಮಲ್ಪೆ, ಉಡುಪಿ ಮಲ್ಪೆ ಇಷ್ಟ. ಕಾಡೆಲ್ಲ ಇರೋ ತರ ಹೇಳ್ಬೇಕು ಯಾವ ಪ್ಲೇಸ್? ಪ್ಲೇಸ್ ಹೇಳ್ಬೇಕಾ? ಎಸ್, ಪ್ಲೇಸ್ ಹೇಳ್ಬೇಕು. ಯಾವ್ದು ಇರುತ್ತದು? ಸಮುದ್ರನ? ಮಂಗಳೂರು, ಉಡುಪಿ. ಒಂದ್ ಹೇಳ್ಬೇಕು. ಮಂಗಳೂರು. ನನ್ನ ಯಾವಾಗ ಕೇಳ್ತಾ ಇರ್ತಾನೆ ಮಲ್ಪೆ ಹೋಗೋಣ ಅಂತ. ಸೊ ಇಬ್ರಲ್ಲಿ ಯಾರು ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ದಾರೆ ಅಂದ್ರೆ ನಮ್ಮ ಅಮ್ಮ. ನನಗೆ ಮಲ್ಪೆ ಬೀಚ್ ಅಂದ್ರೆ ತುಂಬಾ ಇಷ್ಟ. ಯಾಕಂತ ಗೊತ್ತಿಲ್ಲ, ಅಂದ್ರೆ ಹಂಗಂತ ಮಂಗಳೂರು ಇಷ್ಟ ಇಲ್ಲ ಅಂತ. ಮಂಗಳೂರು ಇಷ್ಟನೇ, ಅಂದ್ರೆ ಅದೆಲ್ಲ ಸೆಕೆಂಡ್ರಿ, ಇದು ಫಸ್ಟು ಬೀಚ್. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಗೆ ಮಲ್ಪೆ ಇಷ್ಟ. ನಮ್ಮ ಮಲ್ಪೆ ಬೀಚ್ ಸಖತ್ ಇಷ್ಟ. ಅಲ್ಲಿ ನಾನು ಜಾಸ್ತಿ ಹೋಗಿರೋದೇ ಅಲ್ಲಿ. ನನಗೆ ಹೋಗ್ಬೇಕಂದ್ರೆ ಯಾವ ಕಂಟ್ರಿಗೆ ಹೋಗ್ಬೇಕಂತ ಇಷ್ಟ? ದುಬೈ. ದುಬೈ ದುಬೈ. US ಇಲ್ಲ ಜರ್ಮನಿ. ಜರ್ಮನಿ ಅಂತ ಹೇಳಿದ್ ನೆನಪು. ಆಸ್ಟ್ರೇಲಿಯಾ ಇಲ್ಲ ಜರ್ಮನಿ, ಎರಡರಲ್ಲೊಂದು. ಆಸ್ಟ್ರೇಲಿಯಾ. ಸೊ ಇಬ್ರಲ್ಲಿ ಯಾರು ಆನ್ಸರ್ ಕರೆಕ್ಟ್ ಆಗಿ ಹೇಳಿದ್ದಾರೆ ಅಂದ್ರೆ ನಾನೇ. ಪ್ರಜ್ವಲ್ ಕರೆಕ್ಟ್ ಆಗಿ ಹೇಳಿದ್ದಾನೆ ಆನ್ಸರು. ನಮ್ಮ ಹಂಗ ಜರ್ಮನಿಗೆ ಹೋಗಕ್ಕೂ ತುಂಬಾ ಇಷ್ಟ ನನಗೆ. ಅಂದ್ರೆ ಜಾಸ್ತಿ ಹೋಗ್ಬೇಕು ಅಂತ ತಲೆಯಲ್ಲಿರೋದು ದುಬೈ. ದುಬೈ ಜಾಸ್ತಿ ಇಷ್ಟ ನನಗೆ. ನೆಕ್ಸ್ಟ್ ಹೋಟೆಲ್ ಫುಡ್ಸ್ ಅಲ್ಲಿ ನನ್ನ ಫೇವ್ರೇಟ್ ಫುಡ್ ಯಾವುದು? ವೆಜ್ ಅಲ್ಲ, ನಾನ್ ವೆಜ್ ಅಲ್ಲಿ ಚಿಕನ್ ಬಿರಿಯಾನಿ. ಬಿರಿಯಾನಿ. ಯಾವ ಬಿರಿಯಾನಿ? ಚಿಕನ್, ಮಟನ್? ಒಂದು ನಿಮಿಷ. ಚಿಕನ್ ಬಿರಿಯಾನಿ. ಸೊ ಇಬ್ರು ಕರೆಕ್ಟಾಗಿ ಆನ್ಸರ್ ಹೇಳಿದ್ದಾರೆ. ಸೊ ಇಬ್ರಿಗೂ ಒಂದೊಂದು ಪಾಯಿಂಟ್. ನನ್ನ ಫೇವ್ರೆಟ್ ವೆಜಿಟೇಬಲ್ ಯಾವುದು? ನಮ್ಮ ಗೊತ್ತು ಇದು, ಅಂದ್ರೂ ಹೇಳಲ್ಲ ಪಕ್ಕ. ಟೊಮೆಟೊ. ಟೊಮೆಟೊ ಸಿಕ್ಕರೆ ಯಾವಾಗ ಕಟ್ ಮಾಡಿ ಶುಗರ್ ಹಾಕಿ ತಿಂತಾ ಇರ್ತಾನೆ. ಬೇಸಿರ ತಿನ್ನಕ ಇಲ್ಲ ಹಸಿದೆ ತಿನ್ನಕ? ಹಸಿದೆ ತಿನ್ನಕ್ಕೆ. ಟೊಮೆಟೊ. ಏನ್ ಹೇಳೋದು ಮತ್ತೆ? ಬೇಗ 10, 9, 8, 7 ಗೊತ್ತಿಲ್ಲ. ಯಾವ್ದೋ ಒಂದು ಹೇಳ್ಬೇಕು. 5, 4, 3. ಸೌತೆಕಾಯಿ. ಸೊ ರಾಂಗ್ ಆನ್ಸರ್. ಪ್ರಜ್ವಲ್ ರಾಂಗ್ ಆನ್ಸರ್, ನಮ್ಮ ಅಮ್ಮನೂ ರಾಂಗ್ ಆನ್ಸರ್ ಅಂತ ಹೇಳಕ್ಕಾಗಲ್ಲ. ಟೊಮೆಟೊನೇ ನಾನು ಜಾಸ್ತಿ ತಿನ್ನೋದು. ಮೊನ್ನೆ ಕೂಡ ಟೊಮೆಟೊ ಗೊಜ್ಜು ಮಾಡಿಸ್ಕೊಂಡು ತಿಂದೆ. ಹಸಿದೆ ಟೊಮೆಟೊ ಹಸಿದೆ. ಮತ್ತೆ ಸಕ್ಕರೆ ಹಾಕಿ ಸಕ್ಕರೆ ಹಾಕೊಂಡು ತಿಂತೀನಿ. ನನ್ನ ಫೇವ್ರೆಟ್ ಫ್ರೂಟ್ ಯಾವುದು? ಬಾಳೆಹಣ್ಣು. ಬಾಳೆಹಣ್ಣು. ಹೌದು ಗೈಸ್, ನನಗೆ ಹೊಟ್ಟೆ ಹಸಿದ್ರೆ ಈಗ ಬೆಳಗ್ಗೆ ತಿಂಡಿ ತಿಂದಿರಲ್ಲ, ಅದು ತಿಂದಿರೋ ಹೋದ್ರೆ ಅಲ್ಲೇ ಎಲ್ಲಾರ ಬಾಳೆಹಣ್ಣು ಸಿಕ್ಕರೆ ಬಾಳೆಹಣ್ಣು ತಗೊಂಡ್ ತಿಂತೀನಿ. ಹೋಗ್ಲಿ ಬಿಡಿ, ಆಚೆ ಹೋದ್ರೆ ತಿಂತೀನಿ. ನೆಕ್ಸ್ಟ್ ಫೇವ್ರೆಟ್ ಕಲರ್ ಯಾವುದು? ನನ್ನ ಫೇವ್ರೆಟ್ ಕಲರ್ ಪಿಂಕ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಪಿಂಕ್. ಬ್ಲೂ. ಗ್ರೀನ್ ಇಲ್ಲ ಪಿಂಕ್. ಇಬ್ರು ರಾಂಗ್ ಆನ್ಸರ್ಸು. ನಾನು ಫಾರ್ ಎವರ್ RCB ಯಾವಾಗ್ಲೂ ರೆಡ್ ಬ್ಲಡ್ ಅಂತೀನಿ. ಅದೇ ಗೊತ್ತಿಲ್ಲ ಇವರಿಬ್ರಿಗೂ ಅದೇ ಗೊತ್ತಿಲ್ಲ. ಸೊ ಓಕೆ, ನೆಕ್ಸ್ಟ್ ಫೇವ್ರೆಟ್ ಕಾರ್ ಯಾವುದು? ನನ್ನ ಫೇವ್ರೆಟ್ ಕಾರ್ ಪ್ರಜ್ವಲ್ ಕೆಳಗಡೆ ಫಸ್ಟ್, ಆಮೇಲೆ ನಾನು ಯೋಚನೆ ಮಾಡ್ತೀನಿ. ಅವಂತ್ರ ಮೈಕ್ ಇದೆ. ಯಾವುದು ಇದು? ಸೂಪರ್ ಕಾರ್ ಇಲ್ಲ? ಸೂಪರ್ ಕಾರ್ ಅಲ್ಲ, ನಾನು ತಗೊಬೇಕು. ಅದೆಷ್ಟು 60 ಕೋಟಿ ಕಾರ್ ಹೆಸರೇನು? 60 ಕೋಟಿ. ಫಾರ್ಚುನರ್. 60 ಲಕ್ಷ. ಫಾರ್ಚುನರ್. ಕರೆಕ್ಟ್, ಫಾರ್ಚುನರ್. 60 ಕೋಟಿ. 60. ಅದೇ ಫಾರ್ಚುನರ್. ತುಂಬಾ ಇಷ್ಟವಾಗಿರೋ ಕಾರು ಅದೇ ರೋಸ್
ರೋಸ್ ರೋಸ್ ಏನೋ ಇದಾರ ಅದು ರೋಲ್ಸ್ ರಾಯ್ಸ್ ಹಾ ಅದು ಅದೇ ಯಾವ್ದು ಸೂಪರ್ ಸ್ಕಾರ್ ಇಲ್ಲ ಯಾವ್ದಾದ್ರು ಯಾವ್ದಾದ್ರು ಸ್ಕ್ವಾಡ ಇಲ್ಲ. ಬೇಗ ಬೇಗ ಬೇಗ. ಅದೇನೋ ಯಾವ ತರ recent ಹೇಳು? ಆಗಿ ನೋಡಿದೆ. ಗತ್ತಾಗಿರೋದಾ ಇಲ್ಲ ಅದು ಬ್ಲಾಕ್ ಬರುತ್ತೆ, ಒಂದು ವೈಟ್ ಕಲರ್ ಬರುತ್ತೆ, ಹೈಟ್ ಆಗಿರುತ್ತೆ, ವೀಲ್ ಸ್ವಲ್ಪ ಮೇಲೆ ಇರುತ್ತೆ. ಫಾರ್ಚುನರ್ ಹೇಳ್ತಾ ಇದಾರೆ. ಸೊ ಓಕೆ, ನಿಂದೇಳು. ಫಾರ್ಚುನರ್. ಫಾರ್ಚುನರ್. ನಂದು ಫಾರ್ಚುನರ್. ಫಾರ್ಚುನರ್ ತಗೋ ನೆಕ್ಸ್ಟ್. ಹೇಳಿದಾನೆ, ಇಲ್ಲ 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 car ಅಂತ ಇಲ್ಲ, ಹೇಳ್ತಾ ಫಸ್ಟ್ ಈಗ ಕಾರ್ ತಗೊಬೇಕಂದ್ರೆ ತಗೊಬೇಕಾಗಿರೋದೇ ಫಾರ್ಚುನರ್. ನೆಕ್ಸ್ಟ್ ಹಾಕಿದ್ರೆ ಕೈ ಹಾಕಿದ್ರೆ ಅದನ್ನೇ ತಗೊಳೋದು. ಹಾ. ಅಂದ್ರೆ ನನಗೆ ಇಷ್ಟ ಇರೋದು ಡಿಫೆಂಡರ್. ಅಲ್ಲ ಇಷ್ಟ ಇರೋದ್ನೇ ತಗೋಬೇಕು ತಾನೆ. ಇಷ್ಟ ಇರೋದು ಅಷ್ಟು ಕೋಟಿ ಕೋಟಿ ಕೊಟ್ಟು ತಗೊಳಕಾಗುತ್ತಾ? ಇವಾಗ ಲಕ್ಷಕ್ಕೇನೋ 60 ಲಕ್ಷ ಏನೋ ಕೈ ಹಾಕ್ಬೋದು. ಕೋಟಿ 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 ಎಲ್ಲಿಂದ ತಗೊಳೋಣ? ಕನಸು ಕಾಣ್ಬೇಕು. ಕನಸು ಕಾಣ್ಬೇಕು. ಹಗಲ್ ಕನ್ಸಲ್ಲ, ನೈಟ್ ಕನ್ಸ್ ಅದೇ. ಹಾ, ನೆಕ್ಸ್ಟ್ ನನ್ನ ಫೇವ್ರೆಟ್ ಬೈಕ್ ಯಾವುದು? ತಗೊಳ್ಳೇಬೇಕು ಅಂತ ಇರೋದು. GT 360. GT 650. ಓಕೆ. RX ಗೈಸ್, ನನ್ನ ಲೈಫಲ್ಲಿ ನಾನು RX ಇಷ್ಟಪಟ್ಟಿಲ್ಲ ಯಾವತ್ತು. ಮುನ್ನಿ ಅಂದ್ರೆ ಹೇಳ್ತಾ ಇಷ್ಟನೇ, ಬಟ್ ನನಗೆ ಇಷ್ಟ GT 650. ಪ್ರಜ್ಜು 1 ಪಾಯಿಂಟ್. ಪ್ರಜ್ಜು ಕರೆಕ್ಟ್ ಆಗಿ ಆನ್ಸರ್. ಸೊ ಓಕೆ, ನೆಕ್ಸ್ಟ್ ನೀವೇ ಜಾಸ್ತಿ ಹೇಳಿದ್ರೆ ಫೇವ್ರೆಟ್ ಫೋನ್ ಯಾವುದು? ನೆಕ್ಸ್ಟ್ ತಗೊಳ್ಳೇಬೇಕು ಅಂತ ಇರೋದು. iPhone 18 Pro Max. iPhone 18 Pro Max. ವಿವೋ. ನಾನು ಆಂಡ್ರಾಯ್ಡ್ಗೆ ಕೈ ಹಾಕಲ್ಲ. ಅದೇ ಪ್ರಜ್ಜು ಹೇಳಿದ್ನಲ್ಲ. Correct, ಪಕ್ಕನಾ? ಪಕ್ಕನಾ? 19 ಬಂದ್ರೆ 19 Pro Max. ಇಲ್ಲ ಇಲ್ಲ ಇಲ್ಲ. ಯಾವ್ದು ಅದರಲ್ಲಿ? iPhone ಅಲ್ಲಿ ಐಫೋನ್, ಆಪಲ್ ಕಂಪ್ನಿದು ನೆಕ್ಸ್ಟ್ ತಗೋಬೇಕಂತ ಫೋನ್ ಯಾವುದು? ಐಫೋನ್. ಅದೇ ಬೆಳಗ್ಗೆ ಕೂಡ ನಾನು ಯೂಟ್ಯೂಬ್ ಅಲ್ಲಿ ಹಾಕೊಂಡು ನೋಡ್ತಾ ಇದ್ದೆ. ಐಫೋನ್. ಅದೇ ಯಾವ್ದು? ಯಾವ್ದು ಮಾಡಲ್ಲ ಮಾಡೆಲ್ ಇಲ್ಲ, ಒಟ್ಟು ಐಫೋನ್ ಇಷ್ಟ. ಐಫೋನ್ ಇಷ್ಟ. ಸೊ ಇಬ್ರು ಆನ್ಸರು ರಾಂಗು. 18 Pro Max ಇಲ್ಲ, ಅದಕ್ಕೂ ಪಾಯಿಂಟ್ ಹೋಗುತ್ತೆ. ಬರೀ ಮುಂದೆ ತಗೊಳ್ಳೋದು ಯಾವ್ದು? ಅದೇ ತಗೊಳೋದೆ 18 Pro Max ತಗೊಳ್ಳೋದ ನಾನು. 18 Pro ಅಷ್ಟೇ ತಗೊಳೋದು. ಸೊ ನೆಕ್ಸ್ಟ್ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ತಗೋಬೇಕಾಗಿರೋ ಫೋನು iPhone 18 Pro 1TB. ಸೊ ನೆಕ್ಸ್ಟ್ ಕ್ವಶನ್ನು, ನನಗೆ ಫೇವ್ರೆಟ್ ವಾಚ್ ಅಂದರೆ ಬ್ರ್ಯಾಂಡ್ ಯಾವುದು? ನಾರ್ಮಲ್ ವಾಚಲ್ಲಿ ಯಾವ ಬ್ರ್ಯಾಂಡ್ ತುಂಬ ಇಷ್ಟ? ನನಗೆ ಹೆಸರು ಗೊತ್ತಿಲ್ಲ, ನೆನಪಿಲ್ಲ, ಬಟ್ ಶರೀಫನ್ ಹತ್ರ ಒಂದು ವಾಚ್ ಇದೆ. ಆ ವಾಚ್ ನಿಂಗೆ ಭಾಳ ಇಷ್ಟ, ಅದು ತಗೋಬೇಕಂತ ಹೇಳ್ತಾ ಇದ್ದೆ. ಇಲ್ಲ ಇಲ್ಲ, ರಾಂಗ್. ವಾಚ ಇಲ್ಲಾಂದ್ರೆ ನಾರ್ಮಲ್ ವಾಚ್ ಹೇಳಿದ್ನಲ್ಲ, ನಾರ್ಮಲ್ ವಾಚ್. ಗಂಡ ಬೇರುಂಡ, ಅದು ಕನ್ನಡದಲ್ಲಿ ಲೆಟರ್ ಬರ್ದಿರುತ್ತೆ. ಇಲ್ಲ, ಅದು ಡಾಕ್ಟರ್ ಬ್ರೋಕರ್ ಅದು ಅಂತ ಇದೆಯಾ? ಅದಲ್ಲ. ಇಲ್ಲಾಂದ್ರೆ ಇದು ಟೈಟಾನ್. ಅಷ್ಟೇ. ಪ್ರಜ್ಜೆ ಗೊತ್ತಿಲ್ವಾ? ಸೊ ಇಬ್ರಲ್ಲಿ ಆನ್ಸರ್ ಯಾರು ಕರೆಕ್ಟಾಗಿ ಹೇಳಿದಾರೆ ಅಂದ್ರೆ ಪ್ರಜ್ವಲ್ಲು. ಟೈಟಾನ್, ನಂಗೆ ಟೈಟಾನ್ ಆಗ್ಬೇಕಂತ ತುಂಬಾ ಇಷ್ಟ. ಟೈಟಾನಿಕ್ ಅಲ್ಲ, ಟೈಟಾನಿಕ್ ಶಿಪ್ ಅದು. ಚಿಪ್ ವಾಚ್ ಹಾಕೋತಾನೆ ಇಲ್ಲಿ. ಅದು ಒಂದು ಹೊಸ ಬ್ರ್ಯಾಂಡ್. ಸೊ ಓಕೆ, ನೆಕ್ಸ್ಟ್ ಕ್ವಶನ್, ಫೇವ್ರೆಟ್ ಕಾರ್ಟೂನ್ ಯಾವುದು? ನನ್ನ ಫೇವ್ರೆಟ್ ಕಾರ್ಟೂನ್ ಆಗ್ಲೇ ಯಾವ್ದು ಹೇಳಿದ್ದು? ಆಗ್ಲೇ ಹೇಳಿದ್ದಲ್ಲ, ಈಗ ಬೇರೆ. ಈಗ ಬೇರೆ. ಒಂದು ಡೋರಾ ಇಷ್ಟ. ಡೋರಾ? ಹಾ, ಚಿಕ್ಕವರಿಂದ ಬರೀ ಡೋರಾ ನೋಡ್ತಾ ಇದ್ದೆ. ಡೋರಾ, ಚಿಕ್ಕು ಬಂಟಿ, ಸಿಂಚನ್ನು, ಸುವಾಟ್ ಲಿಟರ್. ಶಿವ ಇಲ್ಲ. ಶಿವ ಇಲ್ಲ. ಫೇವ್ರೆಟ್ ಕಾರ್ಟೂನ್ ಯಾವಾಗ್ಲೂ ಬರ್ತಾನೆ ಇರುತ್ತೆ 24x7 ಆ ಕಾರ್ಟೂನ್. ಸಿಂಚನ್, ಲಾಗರ್ ವಿಗ್, ನೋ, ಕಿರುಕರಡಿಗಳು. ಅಲ್ಲ ಇದಾ ಯಾವ್ದು ದೆವ್ವಗಳೆಲ್ಲ ಇರುತ್ತಲ್ಲ, ಬೂತ್ ಬಂದೂಸ್, ಅದೇನು ಈಗ ನಿಂದ ಯಾವ್ದು ಕರೆಕ್ಟ್? ಕಿರುಕರಡಿ. ಅದೇ ಬೂತ್ ಬಂದು ಅದು ಯಾವ್ದೋ ಇದೆಯಲ್ಲ, ಏನ್ ಹೇಳ್ತಿದ್ದೇನೆ, ಯಾವ್ದು ಪಿನಾಕಿ ಅಂಡ್ ಆ ಕಾರ್ಟೂನ್ ಎಲ್ಲ ಇಲ್ಲ. ಆಕ್ಚುಲಿ ಇಬ್ರಲ್ಲಿ ಆನ್ಸರ್ ಯಾರು ಕರೆಕ್ಟ್ ಹೇಳಿದಾರೆ ಅಂದ್ರೆ ನಮ್ಮ ಅಮ್ಮ. ನನಗೆ ಬೋನಿ ಬೇರ್ಸ್ ಅಂದ್ರೆ ತುಂಬಾ ಇಷ್ಟ. ಕನ್ನಡದಲ್ಲಿ ಕಿರಿಕರಡಿಗಳು ಅಂತ ಬರ್ತಿತ್ತು, ಅದಂದ್ರೆ ನಂಗೆ ಸಕ್ಕತ್ ಇಷ್ಟ. ಸೊ ಓಕೆ, ನೆಕ್ಸ್ಟ್ ಕ್ವಶನ್, ಫೇವ್ರೆಟ್ ಸ್ಮಾರ್ಟ್ ವಾಚ್ ಯಾವುದು? ಸ್ಮಾರ್ಟ್ ವಾಚ್ ಅಂದ್ರೆ ಬ್ರ್ಯಾಂಡ್ ಯಾವುದು? ಬೇಗ. ನಂಗಂತೂ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. ನಾಯ್ಸ್ ಗೊತ್ತಿಲ್ಲ ನಿಜ. ಫಾಸ್ಟ್ ಟ್ರ್ಯಾಕ್ ಆನ್ಸರು. ಫಾಸ್ಟ್ ಟ್ರ್ಯಾಕು. ಇಬ್ರು ಕರೆಕ್ಟಾಗಿ ಹೇಳಲಿಲ್ಲ. ನೆಕ್ಸ್ಟು ಫೇವ್ರೇಟ್, ಈಗ ಇದು ಮಾಡ್ತಾರೆ ಗೊತ್ತಾ, ಜ್ಯೂಸ್, ಫ್ರೂಟ್ ಜ್ಯೂಸ್. ಆ ಫ್ರೂಟ್ ಜ್ಯೂಸಲ್ಲಿ ನನಗೆ ಯಾವುದು ಜ್ಯೂಸ್ ತುಂಬ ಇಷ್ಟ? ಮ್ಯಾಂಗೋ ಜ್ಯೂಸ್. ಮ್ಯಾಂಗೋ. ಆಪಲ್ ಜ್ಯೂಸ್. ಆಪಲ್ ಆಪಲ್ ಜ್ಯೂಸ್. ಆಪಲ್ ಜ್ಯೂಸ್.
ಇಬ್ರು ಕರೆಕ್ಟಾಗಿ ಆನ್ಸರ್ ಹೇಳಿಲ್ಲ ಅಂತ ಹೇಳಕ್ಕಾಗಲ್ಲ, ಒಬ್ರು ಕರೆಕ್ಟಾಗಿ ಹೇಳಿದ್ದಾರೆ ಇಬ್ಬರಲ್ಲಿ. ಮ್ಯಾಂಗೋ ಜ್ಯೂಸ್. ಯಾರಿರ್ಬೋದು? ಪ್ರಜ್ವಲ್. ಯಾರಿರ್ಬೋದು? ನಾನೇ. ಸೊ ಕರೆಕ್ಟಾಗಿರೋ ಆನ್ಸರ್ ಪ್ರಜ್ವಲ್ ಕರೆಕ್ಟಾಗಿ ಹೇಳಿದ್ದಾನೆ. ಯಾಕೆ ಅವತ್ತಲ್ಲಿ ಜ್ಞಾಪಕ ಬಂತ? ಅಲ್ಲಿ ಕೊಡ್ದಿದ್ದೀನಿ. ಸೊ ಓಕೆ, ನೆಕ್ಸ್ಟ್ ಐಸ್ ಕ್ರೀಮಲ್ಲಿ ಯಾವ ಐಸ್ ಕ್ರೀಮ್ ನಂಗೆ ತುಂಬ ಇಷ್ಟ? ಈಗ ಕೋನು, ಕಪ್ಪು, ಆ ಥರ ಯಾವ್ದು ಇಷ್ಟ? ನಿಂಗೆ ಚಾಕೋಬಾರು ಇಲ್ಲ ವೆನೆಲ್ಲ? ಒಂದು ಹೇಳ್ಬೇಕು ಎರಡರಲ್ಲಿ. ಚಾಕೋಬಾರ್. ಚಾಕೋಬಾರ್. ಕೋನ್ ಐಸು. ಇಬ್ಬರಲ್ಲಿ ಯಾರು ಕರೆಕ್ಟಾಗಿರೋ ಆನ್ಸರ್ ಹೇಳಿದ್ದಾರೆ ಅಂದರೆ ನಮ್ಮಮ್ಮ ಕರೆಕ್ಟಾಗಿ ಆನ್ಸರ್ ಹೇಳಿದ್ದಾರೆ. ನಂಗೆ ಚಾಕೋಬಾರ್ ಅಂದರೆ ತುಂಬ ಇಷ್ಟ. ಸೊ ನೆಕ್ಸ್ಟ್ ಚಾಕ್ಲೇಟ್ಸಲ್ಲಿ ಯಾವ ಚಾಕ್ಲೇಟ್ ಅಂದರೆ ನಂಗೆ ತುಂಬ ಇಷ್ಟ? ಇದು ಇಬ್ಬರು ಆನ್ಸರ್ ಹೇಳಿಲ್ಲ, ನಾನು 100% ಬೆಟ್ ಕಟ್ತೀನಿ. ಸ್ನಿಕರ್ಸ್. 5 ಸ್ಟಾರ್. 5 ಸ್ಟಾರ್. ಇಬ್ಬರು ರಾಂಗ್ ಆನ್ಸರ್ ಹೇಳಿದ್ದಾರೆ. ನನಗೆ ಗ್ಯಾಲಕ್ಸಿ ಚಾಕ್ಲೇಟ್ ಅಂತ ಬರುತ್ತೆ, ಅದು ನನಗೆ ತುಂಬ ಇಷ್ಟ. ಸೊ ಹಾಂ, ಗ್ಯಾಲಕ್ಸಿ ಅಂತ ಬರುತ್ತೆ. ನೆಕ್ಸ್ಟ್ ಯಾವ ಸ್ಯಾಮ್ಸಂಗ್ ಗ್ಯಾಲಕ್ಸಿ? ಸ್ಯಾಮ್ಸಂಗ್. ನೆಕ್ಸ್ಟು ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ನನಗೆ? ಕನ್ನಡ. ಕನ್ನಡ ಇಷ್ಟ, ತುಂಬ ಇಷ್ಟ ನನಗೆ. ಟೀಚರ್ಸ್ ಕೂಡ ಇಷ್ಟ. ಗಣಿತ, ಮ್ಯಾಕ್ಸ್. ಕನ್ನಡ. ಸೊ ಓಕೆ, ಕನ್ನಡ. ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಬಂದು ಕನ್ನಡ. ನಮ್ಮ ಹೇಳಿದ್ದು ಕರೆಕ್ಟು. ಕನ್ನಡ ಅಂದರೆ ನಂಗೆ ತುಂಬ ಇಷ್ಟ. ಕನ್ನಡ ಟೀಚರ್ಸ್ ಅಂದರೆ ತುಂಬ ಇಷ್ಟ ನನಗೆ. ನೆಕ್ಸ್ಟ್ ಕ್ವಶನ್ ಬಂದು ಫೇವ್ರೆಟ್ ಸ್ವೀಟ್ ಯಾವುದು ನನಗೆ ಅಂತ. ಪ್ರಜ್ಜು ಕಡೆ ಮಾಡು, ನನ್ನ ಕಡೆನೇ ಎಲ್ಲ ಫಸ್ಟ್ ಕೇಳ್ಬಿಟ್ರು. ನಾನು ಅವನ ಹತ್ರ ಮೈಕ್ ಇದೆ, ಅದಕ್ಕೋಸ್ಕರ ನಾನು ಕೇಳ್ತಿಲ್ಲ, ಅದಕ್ಕೆ ಹಿಂಗೆ ಇಟ್ಕೊತ ಇದ್ದೀನಿ. ನಿನ್ನ ಫೇವ್ರೆಟ್ ಸ್ವೀಟ್ ಬಂದ್ಬಿಟ್ಟು ಚಂಪಾಕಲಿ. ಚಂಪಗಲಿ. ನಾನು ಹೇಳೋಣ ಅಂತ ಇದ್ದೆ. ಏನ್ ಗೊತ್ತಾನೆ? ಜಾಂಗೀರು, ಚಂಪಾಕಲಿ. ಒಂದು ಹೇಳ್ಬೇಕು. ಚಂಪಾಕಲಿ. ಜಾಮೂನ್. ಇಬ್ಬರಲ್ಲಿ ಆನ್ಸರು ಗೊತ್ತಿರೋ ನಮ್ಮ ಅಮ್ಮನೇ ಕರೆಕ್ಟಾಗಿ ಹೇಳಿರೋದು. ನನಗೆ ಚಂಪಕಲಿ ಸ್ವೀಟ್ ಅಂದರೆ ತುಂಬ ಇಷ್ಟ. ಅದನ್ನು ಬಿಟ್ಟರೆ ದೂದ್ ಪೇಡ ಅಷ್ಟೊಂದು ಇಷ್ಟ ಆಗಲ್ಲ. ಅದಲ್ಲ, ಒಂದು ಮಿಲ್ಕಿ ಸ್ವೀಟ್ ಬರುತ್ತೆ, ನಂಗೆ ಅದು ಸಖತ್ ಇಷ್ಟ ಅದು. ನೆಕ್ಸ್ಟು ಲಾಸ್ಟ್ ಕ್ವಶನ್, ಆ್ಯಂಡ್ ಇದು ಯಾರು ಆನ್ಸರ್ ಮಾಡ್ತಾರೆ ಅವ್ರಿಗೆ ರಿವಾರ್ಡ್ ಪಕ್ಕ. ಇಬ್ಬರಲ್ಲಿ ಯಾರು ಮಾಡಿದ್ರು ರಿವಾರ್ಡು. ಟಾಪ್ 3 ಕ್ರಿಕೆಟ್ ಪ್ಲೇಯರ್ಸ್ ಆರ್ಡರಾಗಿ ಹೇಳ್ಬೇಕು. ಅದು ಗೊತ್ತಿರೋದು ಎಲ್ರಿಗೂ, ಯಾರು ಇಷ್ಟ, ಯಾರು ನಂಗೆ ಜಾಸ್ತಿ ಇಷ್ಟ ಅಂತ. ಸೊ ಆರ್ಡರಾಗಿ ಹೇಳ್ಬೇಕು ಯಾರ್ಯಾರು ನಂಗೆ ಇಷ್ಟ ಅಂತ. ಫಸ್ಟ್ ಒನ್ ಇಂದ ಟಾಪ್ 3 ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು, ಕರೆಕ್ಟಾಗಿ ಹೇಳಬೇಕು. 4 ಜನ ಹೇಳ್ಬೇಕು. ಫಸ್ಟ್, ಸೆಕೆಂಡ್, ಥರ್ಡ್, 4. ವಿರಾಟ್ ಕೊಹ್ಲಿ. ಓಕೆ, ಫಸ್ಟ್ ಕರೆಕ್ಟು. ABD. ನೆಕ್ಸ್ಟ್ MS ಧೋನಿ. ನೆಕ್ಸ್ಟ್ ಆಯ್ತಲ್ಲ 3. ಇನ್ನೊಬ್ರು. ಇನ್ನೊಬ್ರ ನೀನ್ 3ನೇ ಹೇಳಿದ್ದು. ಟಾಪ್ 3 ಅದೇ ಇನ್ನೊಬ್ರು ಹೇಳಿದ್ರು ಪರವಾಗಿಲ್ಲ. 3 4ರಲ್ಲಿ ಯಾವ್ದಾದ್ರು ಕರೆಕ್ಟ್ ಆದ್ರೂ ಪರವಾಗಿಲ್ಲ. ಇನ್ನೊಬ್ರ ಮ್ಯಾಕ್ಸ್ವೆಲ್. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಫಸ್ಟ್ ಇಷ್ಟ, MS ಧೋನಿ. ಹಾಂ. ನೆಕ್ಸ್ಟ್ ಬಂದ್ಬಿಟ್ಟು FGT ವೆಲ್ಲರ್ಸ್. ಹಾಂ. ಆಮೇಲೆ ಕ್ರಿಸ್ ಗೇಲ್. ಸೊ ಇಬ್ರು ರಾಂಗ್ ಆನ್ಸರ್ಸು. ಸೊ ಗೈಸ್, ಇಬ್ರು ಆನ್ಸರ್ ರಾಂಗ್ ಹೇಳಿದ್ದಾರೆ. ಸೊ ನನ್ನ ಫಸ್ಟ್ ಆರ್ಡರಿಂದ ಬಂದರೆ ನನಗೆ ಫಸ್ಟು ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ. ನೆಕ್ಸ್ಟು MS ಧೋನಿ, ನೆಕ್ಸ್ಟ್ KL ರಾಹುಲ್, ಅದು ನೆಕ್ಸ್ಟು ಸಚಿನ್ ತೆಂಡೂಲ್ಕರು. ಈ 4 ಜನ ನಂಗೆ ತುಂಬ ಇಷ್ಟ. ಸೊ ಗೈಸ್, ಇಬ್ಬರಲ್ಲಿ ಯಾರ್ಯಾರು ಎಷ್ಟೆಷ್ಟು ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ ಅಂದರೆ ನಮ್ಮಮ್ಮ, ನಾನು ಅಂದರೆ ಕರೆಕ್ಟಾಗಿ ಕೌಂಟ್ ಮಾಡಿಲ್ಲ, ನಮ್ಮಮ್ಮ 9 ಆನ್ಸರ್ ಕರೆಕ್ಟಾಗಿ ಮಾಡಿದ್ದಾರೆ. ಪ್ರಜ್ಜು ಬಂದ್ಬಿಟ್ಟು 7 ಆನ್ಸರ್ ಕರೆಕ್ಟಾಗಿ ಮಾಡಿದ್ದಾರೆ. ಸೊ ಇದರಲ್ಲಿ ವಿನ್ ಆಗಿರೋದು ನಮ್ಮಮ್ಮ. ಸೊ ಗೈಸ್, ಇವಾಗ ಏನು ಬೇಕು ರಿವಾರ್ಡು ಕೇಳೋಣ ಬನ್ನಿ. ಏನು ಬೇಕು? ನಂಗೆ ಒಂದು ಮಸಾಲೆ ಪುರಿ ಬೇಕು. ಹಾಂ, ಓಕೆ. ಒಂದು ಕಚೋರಿ ಬೇಕು. ಕಚೋರಿ ಇಲ್ಲಿ? ಕಚೋರಿ. ಹಾಂ, ಒಂದು ಮಸಾಲೆ ಪುರಿ, ಆಮೇಲೆ ಒಂದು ಕಚೋರಿ. ಹಾಂ, ಕಚೋರಿ ಬೇಕು. ಆಮೇಲೆ ಕಚೋರಿ ಅಷ್ಟೇ ಸಾಕು. ಸಾಕಾ? ಸಾಕು. ಸೊ ಈಗ ಒಬ್ರು ಕೊಡ್ಸಿ ಇನ್ನೊಬ್ರಿಗೆ ಕೊಡ್ಸಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಸೊ ಇವನಿಗೆ ಏನು ಬೇಕು ಕೇಳೋಣ. ಏನು ಬೇಕು ಹೇಳಿ, ಪರವಾಗಿಲ್ಲ. ಪಾನಿಪುರಿ. ಪಾನಿಪುರಿ ಅಷ್ಟೇ. ಇನ್ನೊಂದೇನಾದ್ರು ಅಷ್ಟೇ ಒಂದು. ಸೊ ಗೈಸ್, ನನ್ನ ತಮ್ಮ ಹಬ್ಬ ಇದ್ದಾನೆ, ಅವನು ಏನು ಬೇಕು ಕೇಳ್ಬಿಡೋಣ. ಏಯ್ ಬಾರ ಇಲ್ಲಿ. ಫುಲ್ ಖುಷಿ ಅಣ್ಣ. ಏನು ಬೇಕು ಕರೆಕ್ಟಾಗಿ ಹೇಳು. ಲಡ್ಡು. ಲಡ್ಡು. ಹಾಂ,
ಮತ್ತು ಒಂದು ಬೇಕ್ರಿ. ಒಂದು ಕೇಕ್ ಇಲ್ಲ ಚಾಕ್ಲೇಟ್ ಕೇಕ್ ಒಂದು ಅಷ್ಟೇ. ಸೊ ಗೈಸ್ ಬನ್ನಿ ಹೋಗೋಣ, ನಾವು ತಗೊಂಬಂದು ಇವ್ರಿಗೆ ಕೊಟ್ಬಿಡೋಣ. ಹಂಗೆ ಬನ್ನಿ ಒಟ್ಟಿಗೆ ಹೋಗ್ಬಿಡೋಣ. ಕೊಡ್ತೀನಿ, ಇವಾಗ ತೋರಿಸ್ತೀನಿ ನಿಮಗೂ. ಬನ್ನಿ ಗೈಸ್, ಬನ್ನಿ ಇವ್ರಿಗೆ ಏನೇನು ಬೇಕು ಎಲ್ಲ ತಗೊಬರೋಣ ಹೋಗಿ. ಅಂಡಿ ಒಂದು ಮಸಾಲೆ ಪುರಿ, 2 ಪಾನಿಪುರಿ. ಇಲ್ಲ ಪಾರ್ಸಲ್. ಸೊ ನನಗೂ ಒಂದು ಮಸಾಲೆ ಪುರಿ ಹೇಳಿದ್ದೀನಿ, ಬನ್ನಿ ತಗೊಂಡು ಹೋಗೋಣ. ಇಸ್ಕೊ, ಚೇಂಜ್ ಇಸ್ಕೊ ಬ್ರೋ. ಒಂದು ಮಸಾಲೆ ಪುರಿ, 2 ಪಾನಿಪುರಿ ಪಾರ್ಸಲ್. ಹಾಂ. ಸೊ ಗಾಯ್ಸ್ ಬನ್ನಿ, ಮಸಾಲೆ ಪುರಿ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಬೇಕ್ರಿಗೆ ಹೋಗಿ ಅವ್ನಿಗೇನು ಬೇಕು, ನನ್ನ ತಮ್ಮ ಹೇಳಿದ್ನಲ್ಲ, ಸೊ ಅವ್ನಿಗೂ ಏನಾದ್ರು ತೊಗೊಂಡು ಹೊರಡೋಣ. ಹಾಂ, ನಮಸ್ಕಾರ ಆಂಟಿ. ಒಂದು ಲಾಡು ಕೊಡಿ, ಒಂದೇ. ಹಾಂ, ಒಂದು ಲಾಡು, 2 ಎಗ್ ಪಪ್ಸ್. ಹಾಂ, 2 ಎಗ್ ಪಪ್ಸು ಪಾರ್ಸಲ್ಲು. ಆಮೇಲೆ ಅಷ್ಟೊಂದೆಲ್ಲ ಬೇಡ, 2 ಹನಿ ಕೇಕ್ ಕೊಟ್ಬಿಡಿ. 2 ಹನಿ ಕೇಕ್ ಅಷ್ಟೇ. ಹಾಂ, ಓಕೆ ಆಂಟಿ, ಬಾಯ್. ಸೊ ಗೈಸ್ ತಗೊಂಡ್ವಿ, ಎಲ್ಲ ಏನೇನು ಬೇಕು ಎಲ್ಲ ತಗೊಂಡು ಹೊರಟಿದ್ದೀವಿ. ಬನ್ನಿ ಹೋಗೋಣ. ತಂದಿದ್ದೀನಿ, ಕೊಡು. ನೋಡಿ ಗೈಸ್, ಪ್ರೂಫ್ ಸಮೇತ ತಂದಿದ್ದೀನಿ. ಆಮೇಲೆ ತಂದಿಲ್ಲ ಅಂದ್ಬಿಟ್ರೆ ಏನು ಮಾಡೋದು? ಹಾಂ, ಓಕೆ, ವಿನ್ ಆಗಿರೋದಕ್ಕೆ ತಂದ್ಕೊಟ್ಟಿದ್ದೀನಿ. ಸೊ ಈ ವ್ಲಾಗು ಇಷ್ಟ ಆಗಿತ್ತು. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಈ ಥರ ವಾರ ಕಂಟೆಂಟ್ ಥರ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಬೇಕು. ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ವಿಡಿಯೋನ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.